ನಮಸ್ಕಾರ, ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಮಿತಿಮೀರಿದ ಅಕ್ರಮ ಮರಳುಗಾರಿಕೆ. ಕಚೇರಿಯ ಮುಂದೆಯೇ ಮರಳನ್ನ ಸುರಿದರೂ ಕೂಡ ಎಚ್ಚೆತ್ತುಕೊಳ್ಳದ ಆಡಳಿತ. ಅಧಿಕಾರಿಗಳ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ. ಸುಡುವ ಬಿಸಿಲಿನಲ್ಲೂ ಕುಂದದ ಉತ್ಸಾಹ. ಜಾತಿ ಮತ ಮರೆತು ಒಂದಾದ ಹಿಂದೂ ಬಾಂಧವರು ಅರಸೀಕೆರೆ ನಗರದಾದ್ಯಂತ ರಾರಾಜಿಸಿದ್ದ ಭಗವಧ್ವಜ. ಸಕಲೇಶಪುರದ ಗುಚ್ಚನಹಳ್ಳಿ ಹುಡುಗನ ಯುಪಿಎಸ್ಸಿ ಸಾಧನೆ. ಕಠಿಣ ಅಧ್ಯಯನ ಸವಿಸಿ ಗುರಿ ಮುಟ್ಟಿದ ಸಾಧಕ. ತಾಯಿಯ ಕನಸನ್ನ ನನಸು ಮಾಡಿದ ಮನೋಜ್. ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಮೂಗುದಾರವನ್ನ ತೋಡಿಸುವವರು ಯಾರು ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳುತ್ತಿದ್ದಾರೆ. ತಾಲೂಕಿನ ಹೇಮಾವತಿ ನದಿಯ ಪಾತ್ರದಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ವಿಡಿಯೋ, ಫೋಟೋ ಹಾಗೂ ಪತ್ರಿಕಾ ವರದಿಗಳ ಮೂಲಕ ಹಲವು ಬಾರಿ ಗಮನಕ್ಕೆ ತಂದಿದ್ದರೂ ಕೂಡ ಇದುವರೆಗೂ ಕೂಡ ಪರಿಣಾಮಕಾರಿ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿವೆ. ಮಳಲಿ ಲೇಔಟ್ ಸಮೀಪದಲ್ಲಿ ಸಂಗ್ರಹಿಸಲಾಗಿರುವ ಸುಮಾರು 100ಕ್ಕೂ ಹೆಚ್ಚು ಲೋಡ್ ಮರಳನ್ನ ಇದುವರೆಗೆ ಅಧಿಕಾರಿಗಳು ವಶಕ್ಕೆ ಪಡೆದಿಲ್ಲ ಎನ್ನಲಾಗಿದೆ. ಅಕ್ರಮ ಮರಳುಗಾರಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಈವರೆಗೂ ಸಂಬಂಧಪಟ್ಟ ಇಲಾಖೆಗಳು ಮರಳನ್ನ ಜಪ್ತಿ ಮಾಡುವುದನ್ನ ಬಿಟ್ಟು ಪ್ರಕರಣವನ್ನ ದಾಖಲಿಸುವುದರಲ್ಲಿಯೂ ಕೂಡ ನಿರ್ಲಕ್ಷ್ಯವನ್ನ ತೋರಿರುವ ಆರೋಪ ಕೇಳಿಬರುತ್ತಿದೆ. ಇದನ್ನೇ ಲಾಭವನ್ನಾಗಿ ಮಾಡಿಕೊಂಡಿರುವ ಅಕ್ರಮ ಮರಳುಗಾರರು ಹಗಲು ರಾತ್ರಿ ಎನ್ನದೆ ನಿರ್ಬಂಧವಿಲ್ಲದೆ ಮರಳು ಸಾಗಾಟವನ್ನ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಸೋಮವಾರ ಮುಂಜಾನೆ ಪಟ್ಟಣದ ಆಜಾದ್ ರಸ್ತೆಯಲ್ಲಿರುವ ಭುವನೇಶ್ವರಿ ವೃತ್ತದ ಸಮೀಪ ಅಕ್ರಮವಾಗಿ ಮರಳು ಸಾಗಾಟವನ್ನ ಮಾಡುತ್ತಿದ್ದ ಒಂದು ವಾಹನ ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ಅದರಲ್ಲಿದ್ದ ಮರಳನ್ನ ರಸ್ತೆಯ ಮೇಲೆ ಸುರಿದು ವಾಹನವನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿರುವ ಘಟನೆ ನಡೆದಿದ್ದು, ಮರಳು ಸುರಿದಿರುವ ಸ್ಥಳವು ಉಪವಿಭಾಗ ಅಧಿಕಾರಿ ಎಸ್ಡಿಎಂ ಕಚೇರಿ, ತಹಸೀಲ್ದಾರ್ ಕಚೇರಿ ಮತ್ತು ಪೊಲೀಸ್ ಠಾಣೆಗೆ ಸುಮಾರು 200 ಮೀಟರ್ ದೂರದಲ್ಲೇ ಇದ್ದರೂ ಕೂಡ ಇದುವರೆಗೆ ಅಧಿಕಾರಿಗಳು ಅಥವಾ ಪೊಲೀಸರು ಸ್ಥಳಕ್ಕೆ ಭೇಟಿನ ನೀಡಿ ಮರಳನ್ನ ಜಪ್ತಿ ಮಾಡಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿಕೊಂಡಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಹೇಮಾವತಿ ನದಿ ಪರಿಸರವನ್ನ ಉಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಇದು ಏನು ನಾಯ್ಡು ಹೋಟೆಲ್ ಹಿಂಭಾಗ ಹಾಗೂ ಭುವನೇಶ್ವರಿ ಸರ್ಕಲ್ ಹಾಗೂ ಬದ್ರಿಯಾ ಜುಮಾ ಮಸೀದಿಯ ಮುಂಭಾಗದಲ್ಲಿ ರಾತ್ರಿ ಮರಳು ಹೊಡೆಯೋರು ಇಲ್ಲಿ ಮರಳು ಸುರಿದು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಸುರಿದು ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಏನು ಇವರು ಮರಳು ಸುರಿದಿದ್ದಾರೋ ಇಲ್ಲಿಂದ AC ಆಫೀಸಿಗೆ ಒಂದು 150 ಮೀಟ್ರ್ ಇರ್ಬೋದು, ತಹಸೀಲ್ದಾರ್ ಆಫೀಸಿಗೆ ಒಂದು 200 ಮೀಟ್ರ್ ದೂರ ಇರ್ಬೋದು. ಆಮೇಲೆ ಪೊಲೀಸ್ ಸ್ಟೇಷನ್ ಈ ರಸ್ತೆ ಹಿಂಭಾಗದಲ್ಲಿ ಏನು BM ರೋಡ್ ದಾಟಿದ್ರೆ ಬರ್ಬೋದು. ಆ ಕಡೆ ನೋಡಿ, ಅಕ್ರಮ ಮರಳುಗಾರಿಕೆ ನಡೆಸೋರು ಏನು ರಾತ್ರಿ ಇಡೀ ಮರಳುಗಾರಿಕೆ ತೊಡಗಿರ್ತಾರೆ. ಈ ರೀತಿ ರಸ್ತೆಲೆಲ್ಲ ಸುರ್ಕೊಂಡು ಹೋಗ್ತಾರೆ. ಆದರೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಈ ಅಕ್ರಮ ಮರಳುಗಾರಿಕೆ ನಡೆಸೋರ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ. ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಸಾರ್ವಜನಿಕರ ಒತ್ತಾಯ ಹಲವು ದಿನಗಳಿಂದ ಬರ್ತಿದೆ. ಈ ಬಗ್ಗೆ ಹಲವು ಬಾರಿ ಮರಳುಗಾರಿಕೆ ನಡೀತಿರೋ ಸ್ಪಾಟನ್ನು ತೋರಿಸೋದ್ರ ಸಮೇತ ಮರಳುಗಾರಿಕೆ ನಡೆಸುವವರ ಮೇಲೆ ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಅಂತ ಅಂದ್ಬಿಟ್ಟು ಈ ಸಕಲೇಶಪುರ ತಾಲೂಕಿನ ಜನತೆ ಕೇಳುತ್ತಿದ್ದಾರೆ. ಇದಕ್ಕೆ ಸರ್ಕಾರವೇ ಉತ್ತರ ನೀಡಬೇಕು. ಸುಡುವ ಬಿಸಿಲನ್ನ ಲೆಕ್ಕಿಸದೆ ಮಹಾಸಂಗಮ ಆಯೋಜನಾ ಸಮಿತಿ ಆಯೋಜಿಸಿದ್ದ ಹಿಂದೂ ಮಹಾಸಂಗಮ ಭವ್ಯ ಶೋಭಾಯಾತ್ರೆ ಯಶಸ್ವಿಯಾಗಿ ನಡೆಯಿತು. ನಗರ ಸಂಪೂರ್ಣ ಕೆಸರುಮಯವಾಗಿದ್ದರೆ ಹಿಂದೂ ಬಾಂಧವರ ಕೈಯಲ್ಲಿ ಮಾತ್ರವಲ್ಲ, ಮನೆ ಮನೆಗಳ ಮೇಲೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಭಗಧ್ವಜ ರಾರಾಜಿಸುವುದರೊಂದಿಗೆ ಸನಾತನ ಸಂಸ್ಕೃತಿಯ ಸಂದೇಶವನ್ನ ಸಾರಿ ಸಾರಿ ಹೇಳುತ್ತಿತ್ತು. ಭರತ ಮಾತೆಯ ಭಾವಚಿತ್ರದ ಸಮೇತ ಗ್ರಾಮ ದೇವತೆ ಕರಿಯಮ್ಮ ಮತ್ತು ಮಲ್ಲಿಕಮ್ಮ ದೇವಿ, ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ, ಚೆಲ್ಲಾಪುರದ ಮಲ್ಲಿಕಾರ್ಜುನ ಸ್ವಾಮಿ, ಬಂಡಿಹಳ್ಳಿ ರೇವಣಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಕ್ಷೇತ್ರ ದೇವತೆಗಳ ಮೆರವಣಿಗೆ, ನಾನಾ ಮಠಾಧೀಶರ ಮಾರ್ಗದರ್ಶನದಲ್ಲಿ ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಹಾಸನ ರಸ್ತೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಿಂದ ಹಿಂದೂ ಮಹಾಸಂಗಮ ಭವ್ಯ ಶೋಭಾಯಾತ್ರೆ ಆರಂಭಗೊಂಡಿತ್ತು. ಜಾತಿ ಮತ ಭೇದವಿಲ್ಲದೆ, ರಾಜಕೀಯ ಪಕ್ಷಗಳ ಬಣ್ಣವಿಲ್ಲದೆ ಹಿಂದೂ ಮಹಾಸಂಗಮದ ಹೆಸರಿನಲ್ಲಿ
ನಿಟ್ಟಿನಲ್ಲಿ ಸೇರಿದ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು, ವಕೀಲರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜಾತಿ ಮತ ಬಂಧಕ್ಕೂ ಮೀರಿದ ಬಂಧುತ್ವವೇ ಹಿಂದುತ್ವ ಎಂಬ ಸಂದೇಶವನ್ನ ಸಾರುವ ಮೂಲಕ ಗಮನವನ್ನ ಸೆಳೆಯುವಲ್ಲಿ ಶೋಭಾಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಾರದು, ಪ್ರಸಾದವೇ ಪ್ರಸನ್ನತವಾಗಬೇಕು, ಪ್ರಸಾದ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನೆರಡು ಮಾತು ಪ್ರಾರಂಭ ಮಾಡ್ತೇನೆ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಕಾಡಸಿದ್ದೇಶ್ವರ ಗುರು. ಇವತ್ತಿನ ಈ ಪವಿತ್ರವಾದ ಹಿಂದೂ ಸಂಗಮ ಯೋಜನೆಯಲ್ಲಿ ಹಾಗೂ ಈ ಹಿಂದೂ ಸಮಾಜದ ಕರ್ತವ್ಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಪೂಜ್ಯರಲ್ಲೂ ಶರಣೆಂದು ಹಾಗೂ ವಿಶೇಷಿತವಾಗಿ ಧರ್ಮದ ಹಿಂದೂ ಸಂಘಟನೆಯ ಕಲುಷಿತ ವಾತಾವರಣವನ್ನು ತಿಳಿಪಡಿಸಿರ್ತಕ್ಕಂಥ ಶ್ರೀಯುತ ಚಕ್ರವರ್ತಿ ಶೂಲಿವೇಲಿಯವರೇ, ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ತಾಲೂಕಿನ ಗಣ್ಯಮಾನ್ಯ ವ್ಯಕ್ತಿಗಳೇ, ರಾಜಕೀಯ ಮುಖಸದ್ದಿಗಳೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ರೈತ ಬಾಂಧವರೇ, ವರ್ತಕರೇ, ಯುವಕರೇ, ಪತ್ರಿಕಾ ಮಾಧ್ಯಮ ಗಜನಿಯರು, ದರೋಡೆಕೋರರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡಿ ಒಂದೊಂದು ದೇವಸ್ಥಾನಗಳಿಂದ ಅವರು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದ ಸಂಪತ್ ಭರಿತವಾಗಿರುವಂತ ಈ ರಾಷ್ಟ್ರದ ಆ ಲೂಟಿಯನ್ನ ತಮ್ಮ ದೇಶಕ್ಕೆ ಹೋಗಿ ಪ್ರದರ್ಶನ ಮಾಡ್ತಿದ್ರು ಅಂತವ್ರು. ಇಷ್ಟು ಸಂಪತ್ತು ತಗೊಂಡ್ ಬಂದಿದ್ದೀನಿ ಅಂತ ನೋಡ್ಲೇ ಇಲ್ಲ ದರಿದ್ರದ ಜನ. ದಾರಿದ್ರ್ಯ ಇತ್ತು ಅಷ್ಟೊಂದು ಅವರಿಗೆ. ಈ ದೇಶದ ಒಂದೊಂದು ದೇವಸ್ಥಾನದ ಲೂಟಿ ಅವರಿಗೆ ಸಿರಿವಂತಿಕೆ ಅಂತ ಕೊಡ್ತಿತ್ತು. ಆದ್ರೆ ನಮ್ಗೆ ಹೇಳ್ತಾರೆ ಹಿಂದುತ್ವ ಅಂತಂದ್ರೆ ಸೋಲಿನ ರಾಷ್ಟ್ರ, ಹಿಂದುತ್ವ ಅಂತಂದ್ರೆ ಬಡತನದ ರಾಷ್ಟ್ರ ಅಂತ ನಮಗೆ ಹೇಳ್ತಾರೆ. ನಮ್ಮನ್ ಬಿಟ್ಟು ಹೋದಂತ ಪಾಕಿಸ್ತಾನ ಇವತ್ತು ಎಂತ ಸ್ಥಿತಿಗೆ ಬಂದಿದೆ ಗೊತ್ತಾ? ಪಾಕಿಸ್ತಾನ ನಮ್ಮನ್ ಬಿಟ್ಟು ಹೋಗಿರುವಂತ ಈ ರಾಷ್ಟ್ರ ಇವತ್ತು $1 ಬಿಲಿಯನ್ ಸಾಲ ಕೇಳುತ್ತೀರಿ. $1 ಬಿಲಿಯನ್ ಅಂದ್ರೆ ಹೆಚ್ಚು ಕಡಿಮೆ 9,000 ಕೋಟಿ ರೂಪಾಯಿ. ಈ ದೇಶದ ಒಬ್ಬ ಸಾಮಾನ್ಯ ಶ್ರೀಮಂತ $1 ಬಿಲಿಯನ್ ಆತ ತನ್ನ ಒಂದು ಕಂಪನಿಯಲ್ಲಿ ಹೂಡ್ತಾನೆ. ಅಷ್ಟು ದುಡ್ಡನ್ನ ಪಾಕಿಸ್ತಾನ ಸಾಲಕ್ಕೆ ಅಂತ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತುಕೊಳ್ಳುತ್ತೆ. ಇವತ್ತು ಭಾರತ ಬೆಳೆದಿರುವ ರೀತಿ ಇದು ಈ ದೇಶದ ಪೂರ್ಣಕುಂಭದೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಶೋಭಾಯಾತ್ರೆಯ ರಂಗನ್ನ ಮತ್ತಷ್ಟು ಹೆಚ್ಚಿಸಿದರು. ಮತ್ತೊಂದೆಡೆ ನಗರದ ವ್ಯಾಪಾರಸ್ಥರು ಸಹ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಭಾರತ ಮಾತೆಗೆ ಜೈ ಎಂದಿದ್ದು ಮಾತ್ರವಲ್ಲದೆ ನಾವೆಲ್ಲ ಇಂದು ನಾವೆಲ್ಲ ಒಂದು ಎಂಬ ಸಂದೇಶವನ್ನ ಸಾರಿದ್ದು ಮತ್ತೊಂದು ವಿಶೇಷವೆನಿಸಿತು. ಗುರಿ ತಲುಪಲು ಯಾವುದೇ ಶಾರ್ಟ್ ಕಟ್ ಇಲ್ಲ, ಕಠಿಣ ಪರಿಶ್ರಮದಿಂದ ಮಾತ್ರ ಗುರಿಯನ್ನ ತಲುಪಲು ಸಾಧ್ಯ ಎಂದು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 389ನೇ ರ್ಯಾಂಕ್ ಪಡೆದಿರುವ ತಾಲೂಕಿನ ಗುರ್ಜನಹಳ್ಳಿ ಗ್ರಾಮದ ಮನೋಜ್ ಕಿವಿಮಾತನ್ನ ಹೇಳಿದ್ದಾರೆ. ಸೋಮವಾರ ಪತ್ರಿಕೆಯೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದಲ್ಲಿ ತಾವು ಸಾಗಿ ಬಂದ ಅನುಭವವನ್ನ ಹಂಚಿಕೊಂಡ ಅವರು, ಬಾಲ್ಯದಲ್ಲೇ ನನ್ನ ತಾಯಿ ಪೊಲೀಸ್ ಅಧಿಕಾರಿಯಾಗಬೇಕು ಎಂಬ ಕನಸನ್ನ ಕಂಡಿದ್ದರು. ಆದರೆ ನಾನು ಸ್ವಲ್ಪ ದೊಡ್ಡವನಾಗುವ ವೇಳೆಗೆ ಅವರನ್ನ ಕಳೆದುಕೊಂಡೆ. ಅವರ ಆಸೆಯನ್ನ ಈಡೇರಿಸುವ ಉದ್ದೇಶದಿಂದ ನಾನು ಕಾಲೇಜಿನಲ್ಲಿದ್ದ ವೇಳೆಯೇ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿದ್ದೆ. ಆದರೆ ಮೊದಲ 2 ಯತ್ನಗಳು ವಿಫಲವಾಗಿದ್ದು 3ನೆಯ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇನೆ ಎಂದರು. ಇಂದು ಯುಪಿಎಸ್ಸಿ ಪರೀಕ್ಷೆಗೆ ಭಾರಿ ಪೈಪೋಟಿ ಇದೆ. ಈ ಪೈಪೋಟಿಯ ಮಧ್ಯ ಗುರಿಯನ್ನ ತಲುಪಬೇಕಾದರೆ ಪರಿಶ್ರಮದ ಹೊರತು ಅನ್ಯ ದಾರಿ ಇಲ್ಲ. ನಿತ್ಯ 12 ರಿಂದ 15 ಗಂಟೆಗಳ ಕಾಲ ಅಭ್ಯಾಸವನ್ನ ನಡೆಸುವ ಅಗತ್ಯವಿದೆ. ಇದಲ್ಲದೆ ಹೊರ ಪ್ರಪಂಚದ ಜ್ಞಾನ ಹಾಗೂ ಹಿರಿಯ ಸಾಧಕರ ಮಾರ್ಗದರ್ಶನ ಪಡೆಯುವ ಮೂಲಕ ಗುರಿಯನ್ನ ತಲುಪಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಿಂದ ಬಂದಿರುವ ನಮಗೆ ತರಬೇತಿ ಶುಲ್ಕ ಪಾವತಿಸುವುದು ಕಷ್ಟಕರವಾಗಿತ್ತು. ಇದೇ ಕಾರಣದಿಂದ ಕಾಲೇಜು ದಿನಗಳಿಂದಲೇ ಕಠಿಣ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಕಾಲೇಜು ಮುಗಿಯುವ ವೇಳೆಗೆ ಯುಪಿಎಸ್ಸಿ ಪ್ರಿಲಿಮಿನರಿ ಪರೀಕ್ಷೆಯನ್ನ ಪಾಸ್ ಮಾಡಿದ್ದೆ. 2023ರಲ್ಲಿ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಹೊರಬಂದ ನಂತರ ಈ 3 ವರ್ಷಗಳಲ್ಲಿ ಕಠಿಣ ಅಭ್ಯಾಸವನ್ನ ನಡೆಸುವ ಮೂಲಕ 389ನೇ ಸ್ಥಾನವನ್ನ ಪಡೆದಿದ್ದೇನೆ. ನಮ್ಮ ಶ್ರಮಕ್ಕೆ ಈ ಸ್ಥಾನ ಕಡಿಮೆಯಾಗಿದೆ ಎಂದರು. ಸರ್, ನಾನು ಕಾಲೇಜಲ್ಲಿ ಇರಬೇಕಾದ್ರೇನೆ ಫೈನಲ್ ಇಯರ್ ಆಫ್ ಮೈ ಕಾಲೇಜಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಸರ್. ಸೊ ನನಗೆ ಇಲ್ಲಿ ಹೊರಗಡೆ ಬಂದಾಗ ಒಂದು ಕೋಚಿಂಗ್ ತಗೋಬೇಕು ಅಂದರೆ 1.5
lakhs to 2 lakhs ಬೇಕಾಗುತ್ತೆ ಪರ್ ಇಯರ್. ಸೊ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಕಾಲೇಜಲ್ಲೇ ಸ್ಟಾರ್ಟ್ ಮಾಡಿದ್ರಿಂದ ಕಾಲೇಜಲ್ಲಿ ಇರಬೇಕಾದ್ರೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೆ 2023 ಸೊ ಅದಾದಮೇಲೆ ನನಗೇನು ನಾನು ತುಂಬ ಟಾಪರ್ ಕಾಪೀಸ್ನ ಅನಲೈಸ್ ಮಾಡ್ತಾ ಇದ್ದೆ, ಹಾಗೆ ಪ್ರಾಕ್ಟೀಸ್ ಕೂಡ ತುಂಬ ಮಾಡ್ತಾ ಇದ್ದೆ. ಸೊ ನಾನು ಪ್ರಿಲಿಮ್ಸಿಗೆ 12,000ದಿಂದ 15,000 MCQ ಸಾಲ್ವ್ ಮಾಡಿದ್ದೆ 2023 ಕೂಡ 24 ಕೂಡ. ಸೊ ಅದೇ ಥರ ಮೇನ್ಸಿಗೂ ಕೂಡ ತುಂಬ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗತ್ತೆ. ನಾನು ದಿನಕ್ಕೆ ಹತ್ತತ್ರ ಲೈಕ್ ಈಗ ಮೇನ್ಸ್ ಎಲ್ಲ ಬಂದಾಗ 12ರಿಂದ 15 ಅವರ್ ಓದ್ತಾ ಇದ್ದೆ. ಸೊ ಅದು ಎಕ್ಸಾಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಂಟರ್ವ್ಯೂ ಟೈಮಲ್ಲೂ ಕೂಡ ನನಗೆ ನನ್ನ ಮೆಂಟರ್ಸ್ ಎಲ್ಲ ಇದ್ದವರು ಅವರು ಈ ಒಂದು ರೈಟ್ ಡೈರೆಕ್ಷನ್ ಕೊಡ್ತಾ ಇದ್ರು. ಸೊ ಅದರಿಂದ ಲೈಕ್ ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಸರ್. ಈಗ ನೀವು UPSC ಎಕ್ಸಾಮಲ್ಲಿ ಎಷ್ಟನೇ ರ್ಯಾಂಕ್ ಪಡೆದಿದ್ದೀರಾ, ಆಮೇಲೆ ಇದರಿಂದ ನಿಮಗೆ ಯಾವ ಅಧಿಕಾರ ಸಿಗಬಹುದು ಅಂತ? ನಾನು ಇದು 3ನೇ ಅಟೆಂಪ್ಟ್. ಸೊ ಅದರಿಂದಾಗಿ ನನಗೆ ಮೊದಲನೇ ಅಟೆಂಪ್ಟ್ 2ನೇ ಅಟೆಂಪ್ಟ್ ಅಲ್ಲಿ ಸೊ ನಾನೇ ಯೂಟ್ಯೂಬ್ ಎಲ್ಲ ನೋಡಿ ಸೊ ಒಂದು ಫಾರ್ಮಲ್ ಕೋಚಿಂಗ್ ತಗೊಳ್ಳಿಲ್ಲ. ಅದರಿಂದಾಗಿ ನಾನೇ ಯೂಟ್ಯೂಬ್ ನೋಡಿ ನಾನೇ ಓನ್ ರಿಸರ್ಚ್ ಮಾಡಿ ಎಲ್ಲ ಬುಕ್ಗಳು ಯಾವ್ದಾವ್ದು ಓದಬೇಕು, ಯಾವ ಥರ ಮೆಟೀರಿಯಲ್ಸ್ನ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಯ್ತು ಸರ್. ಅದಾದ್ಮೇಲೆ ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡಾದ್ಮೇಲೆ ನನಗೆ ಆಪ್ಷನಲ್ಲಿ ಇರ್ಬೋದು ಅಥವಾ ಇಂಟರ್ವ್ಯೂಗೆ ಇರ್ಬೋದು ಸೊ ಬೇರೆ ಬೇರೆ ಮೆಂಟರ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಬಟ್ ಇನಿಷಿಯಲಿ ಅದಕ್ಕೆ ನನಗೇನು ಅನ್ಸುತ್ತೆ, ನಾನು ಫಸ್ಟ್ 2 ಇಯರ್ಸ್ ನನಗೆ ಫೇಲ್ಯೂರಿಗೆ ರೀಸನ್ ಏನು ಅಂದರೆ ಎಲ್ಲವೂ ನಾನೇ ಮಾಡ್ತಿದ್ರಿಂದ ನನಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಫಸ್ಟ್ 2 ಇಯರ್ಸಲ್ಲಿ ಸಿಕ್ಕಿಲ್ದಿದ್ರಿಂದ ಅದಕ್ಕೆ ಲೇಟ್ ಆಯಿತು ಅನಿಸುತ್ತೆ. ಯಾಕಂದರೆ ನಾನು ಕಾಲೇಜಲ್ಲೇ ಸ್ಟಾರ್ಟ್ ಮಾಡಿದ್ರಿಂದ ಆ ಟ್ಯಾಲೆಂಟ್ ಇತ್ತು ಸರ್, ಬಟ್ ಆ ಡೈರೆಕ್ಷನ್ ಬೇಕಾಗಿತ್ತು. ಆ ಡೈರೆಕ್ಷನ್ ಸಿಕ್ಕಿದ್ರಿಂದ ಈ ಸಲ ಕ್ಲಿಯರ್ ಆಯಿತು ಸರ್. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹಾಗೂ ಸಿಬ್ಬಂದಿಗಳ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಹಾಗೂ ಪಶು ಆಂಬ್ಯುಲೆನ್ಸ್ ಸೇವೆ ದಿನದ 24 ಗಂಟೆಗಳ ಕಾಲ ಲಭ್ಯವಾಗುವಂತೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜು ಅವರು ವಿಧಾನಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತಂದರು. ಮೂಕ ಪ್ರಾಣಿಗಳಿಗೂ ನೋವು, ವ್ಯಥೆ ಮತ್ತು ಜೀವದ ಮೌಲ್ಯವಿದೆ. ಅವುಗಳ ಕಷ್ಟವನ್ನ ಮನಗಂಡು ಸೂಕ್ತ ಚಿಕಿತ್ಸೆ ದೊರಕಬೇಕು ಎಂಬ ಮಾನವೀಯ ಮನೋಭಾವದಿಂದ ಶಾಸಕ ಸಿಮೆಂಟ್ ಮಂಜು ಅವರು ಸದನದಲ್ಲಿ ವಿಷಯವನ್ನ ಪ್ರಸ್ತಾಪಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ರೈತರು ಪಶುಪಾಲನೆಯ ಮೇಲೆ ಅವಲಂಬಿತರಾಗಿದ್ದು, ಪಶುಗಳಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ನೆರವು ಸಿಗದೇ ಇರುವುದು ರೈತರಿಗೆ ದೊಡ್ಡ ಸಮಸ್ಯೆಯಾಗಿದೆ ಎಂದು ಅವರು ವಿವರಿಸಿದರು. ಇದರಿಂದಾಗಿ ಪಶು ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರು ಮತ್ತು ಸಿಬ್ಬಂದಿಗಳ ಹುದ್ದೆಗಳನ್ನು ಶೀಘ್ರವೇ ಭರ್ತಿಯನ್ನ ಮಾಡಿ ಪಶು ಆಂಬ್ಯುಲೆನ್ಸ್ ಸೇವೆಯನ್ನ 24 ಗಂಟೆಗಳ ಕಾಲ ಲಭ್ಯವಾಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಮಾನ್ಯ ಸಭಾಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 1036 ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಿಗೆ ಕೇಳಬಯಸುತ್ತೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಸಚಿವರು, ನಾನು ಸಿಬ್ಬಂದಿ ಕೊರತೆ ಹಿಂದೆನೂ ಕೂಡ ಕೇಳಿದೆ, ಪಾಪ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, 1-2 ಡಿ ಗ್ರೂಪ್ ಕೊಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಸಿಬ್ಬಂದಿ ಕೊರತೆ ಅಂತಂದ್ರೆ ಟೋಟಲ್ ಸಿಬ್ಬಂದಿಗಳಲ್ಲಿ ಬರೀ 30% ಮಾತ್ರ ಇರ್ತಕ್ಕಂಥ ಸಿಬ್ಬಂದಿ. ಹಾಗಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಸಚಿವರಿಗೆ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ. ಸಕಲೇಶಪುರದಲ್ಲಿ ಟೋಟಲ್ 68 ಹುದ್ದೆಯಲ್ಲಿ 52 ಹುದ್ದೆಗಳು ಖಾಲಿ ಇದೆ, ಬರೀ 16 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಸಚಿವರು ಒತ್ತಾಯ ಮಾಡ್ತಕ್ಕಂಥದ್ದು, ಒಂದು ಸಿಬ್ಬಂದಿನ ಭರ್ತಿ ಮಾಡ್ಕೊಡ್ಬೇಕು ಅಂತೇಳಿ. ಎರಡನೇ ವಿಚಾರ, ನಮ್ದು ಮಲೆನಾಡು ಪ್ರದೇಶ ಇರೋದ್ರಿಂದ ವಿಸ್ತೀರ್ಣ ತುಂಬಾ ದೊಡ್ಡದಿರೋದ್ರಿಂದ ನಿಮ್ದು ಆಂಬುಲೆನ್ಸ್ ವ್ಯವಸ್ಥೆ ಬರೀ ಬೆಳಗಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇರುತ್ತೆ. ಈ ರಾತ್ರಿನೂ ಕೂಡ ವಿಸ್ತರಣೆ ಮಾಡಿ ಒಳ್ಳೇದು. ಯಾಕೆಂದ್ರೆ ಲಾಸ್ಟ್ ಒಣಗೂರು ಅಂತಕ್ಕಂಥ ಜಾಗದಲ್ಲಿ ರಾತ್ರಿ ಸಮಸ್ಯೆ ಆಗಿ ಡಾಕ್ಟರ್ಗಳ ಬರದಲ್ಲಿ ಒಂದು ಹಸು ಕೂಡ ತೀರೋಗಿರ್ತಕ್ಕಂಥದ್ದಾಯ್ತು. ಆಂಬುಲೆನ್ಸ್ ವ್ಯವಸ್ಥೆನ ರಾತ್ರಿನೂ ಕೂಡ ವಿಸ್ತರಣೆ ಮಾಡೋದು ಒಳ್ಳೇದು. ಸಂಜೆ 6 ಗಂಟೆ ಮೇಲೂ ಕೂಡ ಯಾವ್ದಾದ್ರು ಜಾಗದಲ್ಲಿ ಹಸುಗಳಿಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಆಂಬುಲೆನ್ಸ್ ಬಂದು ಹಸುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆದ್ರೆ ಒಳ್ಳೇದು. ಅದೇ ರೀತಿ ಸಿಬ್ಬಂದಿ ಕೂಡ ಭರ್ತಿ ಮಾಡಿಕೊಡಿ ಅಂತಕ್ಕಂಥದ್ದು ಮನವಿ ಅಷ್ಟೇ. ಸಚಿವರು, ಅಧ್ಯಕ್ಷ, ಮಾನ್ಯ ಸದಸ್ಯರು ಅನೇಕ ಸಲ ನನ್ನ ಹತ್ರ ಬಂದು ಮನವಿ ಮಾಡಿದ್ದಾರೆ ಸಿಬ್ಬಂದಿ ಕೊರತೆ ಬಗ್ಗೆ. ಅವ್ರ ಮಾಹಿತಿಗೋಸ್ಕರ ಒಟ್ಟು ಅವರಲ್ಲಿ ಪಶುವೈದ್ಯರ ಹುದ್ದೆಗಳು 25 ಇದೆ. 25ರಲ್ಲಿ ಈಗ 16 ಜನ ಪರ್ಮನೆಂಟ್ ಅವರು ಇದ್ದಾರೆ, 2 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಒಟ್ಟು 18 ಜನ ಇದ್ದಾರೆ. ಈಗ ಬೇರೆ ಬೇರೆ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು, ಡಿ ಗ್ರೂಪ್ಗಳೆಲ್ಲ ಖಾಲಿ ಇದೆ. ಈ ಸಲ ನಾವು ಈ 700 ಜನ ಡಿ ಗ್ರೂಪ್ ತಗೊಂಡು ಅದರಲ್ಲಿ ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆನೂ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತೆ ಯಾವ ತುಂಬ ಮುಂದಿನ ದಿನಗಳಲ್ಲಿ ಈಗ ನಾವೀಗ KPSC ಇಂದ 400 ಜನ ಡಾಕ್ಟರ್ಗಳು ಬರ್ತಾರೆ.
ವರ್ಷವೂ ರಂಜಾನ್ ಹಬ್ಬದ ಸಮೀಪದಲ್ಲಿ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನ ವಿತರಣೆ ಮಾಡುತ್ತಾ ಬರುವ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಮುಬಾರಕ್ ಪಠಾಣ್ ಅವರು ತಮ್ಮ ಆದಾಯದಲ್ಲಿ ಶೇಕಡಾ 2% ಹಣವನ್ನ ಸಮಾಜ ಸೇವೆಗಾಗಿ ವೆಚ್ಚವನ್ನ ಮಾಡುತ್ತಿದ್ದಾರೆ. ಇವರ ಸಮಾಜ ಸೇವೆಗೆ ಈತನ ಸಹೋದರ ಬಿಲಾಲ್ ಕೂಡ ಸಾಥ್ ನೀಡಿದ್ದಾರೆ ಎಂದು ಶಾಸಕ ಬಾಲಕೃಷ್ಣ ಶ್ಲಾಘಿಸಿದ್ದಾರೆ. ಈ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಟಿಎಪಿಸಿಎಂಸಿ ನಿರ್ದೇಶಕ ಅನಿಲ್, ಮಾಜಿ ಯೋಧ ವೆಂಕಟೇಶ್ ಸೇರಿದಂತೆ ಮುಸ್ಲಿಂ ಹಾಗೂ ಹಿಂದೂ ಮುಖಂಡರು ಉಪಸ್ಥಿತರಿದ್ದರು. ದುಡಿದ್ರೆ 2 ರೂಪಾಯಿನಾರು ಕೂಡ ಸೇವೆ ಮಾಡೋ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ಅದಕ್ಕೆ ಪೂರಕವಾಗಿ ಮುಬಾರಕ್ ಪಠಾಣ್ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅವ್ರಿಗೆ ನಾವು ವೈಯಕ್ತಿಕವಾಗಿ ಮುಂದಿನ ದಿನಗಳಲ್ಲಿ ಒಂದು ಜನಪ್ರತಿನಿಧಿಯಾಗಿ ಒಂದು ಸೇವೆ ಮಾಡುವ ಒಂದು ಮನೋಭಾವನೆಯನ್ನು ಅವ್ರು ಏನು ಇಟ್ಕೊಂಡಿದ್ದಾರೆ, ಮುಂದಕ್ಕೆ ಅಲ್ಲನ ಆಶೀರ್ವಾದದಿಂದ, ಈಶ್ವರನ ಆಶೀರ್ವಾದದಿಂದ ಎಲ್ಲ ರೀತಿಯ ಒಂದು ಯಶಸ್ಸು ಅವ್ರಿಗೆ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾಯಿದ್ದೇನೆ. ಇಂಥ ಮಾತು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ. ಯಾಕಂದರೆ ಹಣ ಇದ್ದಾರೆಲ್ಲ ಕೊಡುಗೈ ದಾನಿಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸು ಬೇಕು. ಆ ಮನಸ್ಸು ಅವರಲ್ಲಿ ಒಳ್ಳೆಯ ಮನಸ್ಸಿದೆ ಅವ್ರ ಸಹೋದರರು. ಈ ಒಂದು ಶುಭ ದಿವಸ ನಮ್ಮ ಮುಬಾರಕ್ ಪಠಾಣ್ ಅವರು ಅವರ ಮಾತೃಶ್ರೀ ತಾಯಿಯವರ ಒಂದು ಆಶೀರ್ವಾದದಿಂದ ತಂದೆಯವರಾದಂಥ 800ರಿಂದ 1000 ಜನ ಕುಟುಂಬಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ಭಾರತೀಯ ಕಿಸಾನ್ ಸಂಘ ಹೊಸದಾಗಿ ತಾಲೂಕು ಸಮಿತಿ ರಚಿಸಿ ಪದಾಧಿಕಾರಿಗಳನ್ನ ನೇಮಿಸಿದೆ ಎಂದು ಸಂಘದ ರಾಜ್ಯ ಪದಾಧಿಕಾರಿ ಯೋಗೇಂದ್ರ ತಿಳಿಸಿದರು. ಕಳೆದ 2024ರಿಂದ 2027ರವರೆಗೆ 3 ವರ್ಷದ ಅವಧಿಗೆ 80 ಲಕ್ಷ ರೈತರ ಸದಸ್ಯತ್ವ ಸಂಘಟಿಸಿ ದೊಡ್ಡ ಸಂಘಟನೆ ಇದಾಗಿದ್ದು, ರಾಷ್ಟ್ರೀಯ, ರಾಜ್ಯ, ಪ್ರಾಂತೀಯ, ಜಿಲ್ಲೆ ಮತ್ತು ತಾಲೂಕು ಸಮಿತಿಗಳನ್ನ ಒಳಗೊಂಡಿದೆ. ಅರಕಲಗೂಡು ತಾಲೂಕಿಗೆ ಹೊಸದಾಗಿ ಸಮಿತಿಯನ್ನು ರಚಿಸಿದ್ದು, ಗೌರವ ಅಧ್ಯಕ್ಷರಾಗಿ ಎಸ್ಪಿ ಯೋಗಣ್ಣ, ಅಧ್ಯಕ್ಷರಾಗಿ ಬಿಸಿ ರವಿ, ಕಾರ್ಯಾಧ್ಯಕ್ಷರಾಗಿ ಮಲ್ಲಪ್ಪನಹಳ್ಳಿ ವೀರೇಂದ್ರ, ಉಪಾಧ್ಯಕ್ಷರಾಗಿ ಆನಗಲ್ ಜಗನ್ನಾಥ್, ಕಾರ್ಯದರ್ಶಿಯಾಗಿ ಸೌಭಾಗ್ಯ ಅವರನ್ನ ಕೋಶಾಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಗಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರಲ್ಲದೆ, ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಇಲ್ಲದೆ ಕೃಷಿಯಿಂದ ಹಿಂದೆ ಸರಿಯುತ್ತಿರುವ ಸ್ಥಿತಿ ಬಂದೊದಗಿದೆ. ಕನಿಷ್ಠ ಬೆಂಬಲ ಬೆಲೆ ಸ್ಥಾನದಲ್ಲಿ ವೈಜ್ಞಾನಿಕವಾಗಿ ರೈತರ ಬೆಳೆಗೆ ಲಾಭದಾಯಕ ದರವನ್ನ ನಿಗದಿಪಡಿಸಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತುರ್ತು ಕ್ರಮವನ್ನ ವಹಿಸಬೇಕು. ಹಳ್ಳಿಗಳಲ್ಲಿ ಮೂಲಸೌಕರ್ಯ ಒದಗಿಸುವುದರ ಜೊತೆಗೆ ಮಧ್ಯವರ್ತಿಗಳ ಆವಳಿಯನ್ನ ತಪ್ಪಿಸಿ ಉತ್ತಮ ಮಾರುಕಟ್ಟೆ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಹಾಡ್ಯ ಮಂಡ್ಯದವರಿದ್ದಾರೆ. ಹಾಗೆ ಸಂಘಟನಾ ಕಾರ್ಯದರ್ಶಿಯಾಗಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಹಾಗೆ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಸೋಮಶೇಖರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಹಾಸನ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಹಂಚೂರು ಮಲ್ಲಪ್ಪನವರು ಹಾಗೂ ಕಾರ್ಯದರ್ಶಿಗಳಾಗಿ ಬೇಲೂರು ತಾಲೂಕಿನ ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹಾಸನ ಜಿಲ್ಲೆದಾಗ ಎಲ್ಲ ತಾಲೂಕು ಸಮಿತಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅರಕಲಗೂಡಿನಲ್ಲಿ ಈಗ ಸಮಿತಿ ಇತ್ತು, ಅದನ್ನು ಈಗ ಪುನರ್ರಚನೆ ಮಾಡಿದ್ದೀವಿ. ಅದರ ಭಾಗವಾಗಿ ಈಗ ಪದಾಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ಪ್ರತಿ ರೈತನು ನಮ್ಮ ನೇತಾರ ಅನ್ನೋ ಘೋಷಣೆಯೊಂದಿಗೆ ಸಮೃದ್ಧ ಗ್ರಾಮ ಮತ್ತು ಸಮೃದ್ಧ ಸ್ವಾಭಿಮಾನಿ ಭಾರತ ಹೆಸರಿನಲ್ಲಿ ಪ್ರತಿ ರೈತರು ನಮ್ಮ ನಾಯಕ, ಸಮೃದ್ಧಿ, ಸ್ವಾವಲಂಬಿ, ಸಂಪರ್ಕ, ಗ್ರಾಮ, ಸಮರ್ಥ ಭಾರತ ಧ್ಯೇಯದೊಂದಿಗೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮದು ಮುಖ್ಯ ಬೇಡಿಕೆ ಏನಂತಂದ್ರೆ ಗ್ರಾಮಗಳು ಉದ್ಧಾರ ಆದರೆ, ರೈತರು ಸುಭಿಕ್ಷವಾಗಿದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಾಕಷ್ಟು ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದೀವಿ. ಈಗ ನಮ್ದು ಮುಖ್ಯ ಬೇಡಿಕೆ ಇರೋದು ಸಮಿತಿಯ ಗೌರವ ಅಧ್ಯಕ್ಷರಾಗಿ ಎಸ್ಪಿ ಯೋಗಣ್ಣ ಮಾತನಾಡಿ, ರೈತ ಸಂಘಟನೆಗಳು ಹಲವಾರು ಬಣಗಳಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದು, ಕೆಲವು ಕಡೆ ಅಧಿಕಾರಿಗಳಿಗೆ ಇರಿಸು ಮುರಿಸು ಉಂಟಾಗುತ್ತಿದೆ. ಈ ಬಗ್ಗೆ ಕಾರ್ಯಾಂಗ ಎಚ್ಚೆತ್ತುಕೊಳ್ಳಬೇಕು. ಸಾಮೂಹಿಕ ನಾಯಕತ್ವದ ಹೆಸರಿನಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಿಲ್ಲ ಎಂದರು. 10-15 ವರ್ಷಗಳ ಕಾಲ ಹುಚ್ಚಪ್ಪನವರು ಏನು ಈ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದರು. ಅದಾದ ಮೇಲೆ ನಮ್ಮನ್ನು ಅಧ್ಯಕ್ಷರಾಗಿ ಕರ್ಕೊಂಡು ಬಂದು ಸುಮಾರು 12 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿತು. ಅವರು ಅಂದು ನಡ್ಕೊಂಡಂಥ ರೈತ ಸಂಘದ ಹೋರಾಟಗಳಿಗೂ ಇಂದು ರಾಜ್ಯದಲ್ಲಿ ನಡ್ಕೊಳ್ತಾ ಇರೋ ರೈತ ಸಂಘದ ಹೋರಾಟಗಳಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಂಡರು. ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ
ಬಾಬಾಗೌಡ ಪಾಟೀಲ್, ಪುಟ್ಟಣ್ಣಯ್ಯ, ನಂಜುಂಡಸ್ವಾಮಿ ಅವರು, ಮತ್ತೆ ಕುರುಬೂರು ಶಾಂತಕುಮಾರ್, ಈ ತರ ಮತ್ತೆ ಕೋಡಿಹಳ್ಳಿ ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ ಅಂತೇಳಿ ಒಡೆದು ಛಿದ್ರ ಆಗಿ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೈತ ಸಂಘಗಳು ಒಡ್ಕೊಂಡು ಮಾಡ್ಕೊಂಡವು. ಇದನ್ನು ಮನಗಂಡಂತ ನಾವು ಸಹಿತ 10 ವರ್ಷ ಕೆಲಸ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಏಕ ವ್ಯಕ್ತಿ ಅಧ್ಯಕ್ಷ ಆಗ್ಬೇಕು ರಾಜ್ಯದಲ್ಲಿ ಅಂತೇಳಿ ನಾವು ಸಾಕಷ್ಟು ಒಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಪ್ರಕ್ರಿಯೆಯೂ ಸಹಿತ ಶುರುವಾಯಿತು. ಅದ್ಯಾಕೋ ತಾರ್ಕಿಕ ಅಂತ್ಯವನ್ನು ಕಾಣಲಿಲ್ಲ. ಅದಾದ ಮೇಲೆ ತಾಲೂಕಲ್ಲೂ ಸಹಿತ ಅದೇ ತರ ಭಿನ್ನಾಭಿಪ್ರಾಯಗಳು ಶುರುವಾದ ಮೇಲೆ ಭಾರತೀಯ ಕಿಸಾನ್ ಸಂಘ ಅಂತೇಳಿ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಒಂದು ಸಂಘಟನೆಯಾಗಿ ಹೊರಹೊಮ್ಮಿರ್ತಕ್ಕಂಥ ಭಾರತೀಯ ಕಿಸಾನ್ ಸಂಘವನ್ನ ಸೇರಿ ಇಡೀ ಸದೃಢ ಭಾರತದಲ್ಲಿ ಮತ್ತೆ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು. ಈ ವೇಳೆ ಸಂಘದ ಅಧ್ಯಕ್ಷ ಬಿಸಿ ರವಿ, ಸಂಘದ ಉಪಾಧ್ಯಕ್ಷ ಮಂಜೇಗೌಡ, ಕಾರ್ಯದರ್ಶಿ ಜಗನ್ನಾಥ್, ಮಹಿಳಾ ಘಟಕದ ಕಾರ್ಯದರ್ಶಿ ಸೌಭಾಗ್ಯ, ಮಲಿಪಟ್ಟಣ ಹೋಬಳಿ ಘಟಕದ ಅಧ್ಯಕ್ಷ ಎಚ್ಎಸ್ ಸಂಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿನ ಪ್ರಸಿದ್ಧ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಶ್ರೀಮನ್ ಮಹಾರಥೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಗಿನ್ನಿಸ್ ದಾಖಲೆಯ ವಿಜೇತೆ ಭರತನಾಟ್ಯ ಕಲಾವಿದೆ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಅವರು ತಮ್ಮ ಶಿಷ್ಯವೃಂದದೊಂದಿಗೆ ಅದ್ಭುತ ನೃತ್ಯ ಸೇವೆಯನ್ನ ಸಲ್ಲಿಸಿದರು. ದೇವಸ್ಥಾನದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅಮ್ಮನವರಿಗೆ ಸಂಬಂಧಿಸಿದ ವಿವಿಧ ಭಕ್ತಿ ಪ್ರಧಾನ ಕೀರ್ತನೆಗಳಿಗೆ ಡಾಕ್ಟರ್ ಸ್ವಾತಿ ಮತ್ತು ಅವರ ತಂಡದವರು ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ನಿರಂತರವಾಗಿ ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿದರು. ಲಯಬದ್ಧ ಚಲನೆ ಮತ್ತು ಭಾವಪೂರ್ಣ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಕಲಾವಿದರು ಯಶಸ್ವಿಯಾದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಅವರು ತಮ್ಮ ವೃತ್ತಿ ಜೀವನದ 1140ನೇ ಏಕ ವ್ಯಕ್ತಿ ಭರತನಾಟ್ಯ ಪ್ರದರ್ಶನವನ್ನ ನೀಡುವ ಮೂಲಕ ವಿಶೇಷ ಸಾಧನೆಯನ್ನ ಮಾಡಿದರು. ಈ ಸಾಂಸ್ಕೃತಿಕ ವೈಭವವನ್ನ ವೀಕ್ಷಿಸಲು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಕಲಾ ರಸಿಕರು ಜಮಾಯಿಸಿದ್ದರು. ಕಾರ್ಯಕ್ರಮದಲ್ಲಿ ಬಳಿಕ ದೇವಸ್ಥಾನದ ಮಂಡಳಿಯ ಕಲಾವಿದರು ಸೇವೆಯನ್ನ ಶ್ಲಾಘಿಸಿ ಗೌರವಿಸಲಾಯಿತು. ಹೊನ್ನಾವರದಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಬಸ್ಸೊಂದು ಹೊನ್ನಾವರ ತಾಲೂಕಿನ ಅಳಂಗಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳಿ ಬಿದ್ದಿದ್ದು, ಈ ದುರ್ಘಟನೆಯಲ್ಲಿ ಬಸ್ನಲ್ಲಿದ್ದ 20ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಶ್ರೀಕುಮಾರ್ ಟ್ರಾವೆಲ್ ಸಂಸ್ಥೆಗೆ ಸೇರಿದ ಖಾಸಗಿ ಬಸ್ ಮಾರ್ಚ್ 8ರಂದು ರಾತ್ರಿ ಹೊನ್ನಾವರದಿಂದ ಸಾಗರ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು. ಮಾರ್ಗ ಮಧ್ಯ ಗೇರುಸೊಪ್ಪ ಸಮೀಪದ ಅಳಂಕಿ ಫ್ಯಾಕ್ಟರಿ ಕ್ರಾಸ್ ಬಳಿಯ ರಸ್ತೆಯ ತಿರುವಿನಲ್ಲಿ ಏಕಾಏಕಿ ಎದುರಾದ ಸ್ಕೂಟಿ ಸವಾರನಿಗೆ ಡಿಕ್ಕಿಯಾಗುವುದನ್ನ ತಪ್ಪಿಸಲು ಚಾಲಕ ದಿಢೀರ್ ಬ್ರೇಕ್ ಹಾಕಿದಾಗ ನಿಯಂತ್ರಣವನ್ನ ಕಳೆದುಕೊಂಡ ಬಸ್ ಪಲ್ಟಿಯಾಗಿದೆ ಎನ್ನಲಾಗಿದ್ದು, ಗಾಯಗೊಂಡ ಎಲ್ಲಾ ಪ್ರಯಾಣಿಕರನ್ನ ತಕ್ಷಣವೇ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಹೊನ್ನಾವರದ ಗುಂಡುಬಾಳದ ನಿವಾಸಿಗಳಾದ ಸುರೇಶ ಕನ್ಯಗೌಡ, ಆಶಾ ಸುರೇಶ ಗೌಡ ಮತ್ತು 2 ವರ್ಷದ ಮಗುವೊಂದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದುರ್ಘಟನೆಯಲ್ಲಿ ಬಸ್ನಲ್ಲಿದ್ದ ಇತರೆ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಈ ಕುರಿತು ಬಸ್ ಚಾಲಕನ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಅಪಘಾತದ ಕುರಿತು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅವರಿಬ್ಬರು ಪರಸ್ಪರ ಪ್ರೀತಿಸಿ ಎತ್ತವರ ಒಪ್ಪಿಗೆಯನ್ನ ಪಡೆದು 3 ವರ್ಷದ ಹಿಂದಷ್ಟೇ ಮದುವೆಯಾಗಿ ಅನ್ಯೂನ್ಯವಾಗಿ ಬದುಕುತ್ತಿದ್ದ ದಂಪತಿಗಳಿಬ್ಬರು ಸಣ್ಣ ಜಗಳದಿಂದ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಶವವಾಗಿ ಮಲಗಿರುವ ದಂಪತಿ ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು, ಮತ್ತೊಂದೆಡೆ ಮುಗಿಲು ಮುಟ್ಟಿರುವ ಸಂಬಂಧಿಕರ ಆಕ್ರಂದನ ಈ ದೃಶ್ಯಗಳು ಕಂಡುಬಂದಿದ್ದು, ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯಲ್ಲಿ ಸಂಸಾರದಲ್ಲಿ ಉಂಟಾದ ಸಣ್ಣ ಜಗಳಕ್ಕೆ ದಂಪತಿ ನೇಣಿಗೆ ಶರಣಾಗಿದ್ದಾರೆ. ಸಾವಿಗೂ ಮುನ್ನ 2 ವರ್ಷದ ಮಗುವನ್ನ ಉಸಿರುಗಟ್ಟಿಸಿ ಕೊಲ್ಲಲು ಯತ್ನಿಸಲಾಗಿದೆ. ಅಂದಹಾಗೆ ನೇಣಿಗೆ ಶರಣಾಗಿರುವ ದಂಪತಿ ಇವರೇ ನೋಡಿ. 3 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದ ದರ್ಶನ್ ಹಾಗೂ ದಿವ್ಯಶ್ರೀ ಬೆಳ್ಳಂಬೆಳಗ್ಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇಬ್ಬರು ಪರಸ್ಪರ ಪ್ರೀತಿಯನ್ನ ಮಾಡಿ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ರು. ವೃತ್ತಿಯಲ್ಲಿ ಕಾರು ಚಾಲಕನಾಗಿದ್ದ ದರ್ಶನ್ ತನ್ನ ಕೆಲಸಕ್ಕೆ ಅನುಕೂಲವಾಗಲಿ ಅಂತ ಮದುವೆಯ ಬಳಿಕ ಕೇರ್ಪೇಟೆಯ ವಿಜಯನಗರದಲ್ಲಿ ಪತ್ನಿಯ ಜೊತೆಗೆ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಿದ್ರು. ಯಾವುದೇ ಜಗಳಕ್ಕೆ ಆಸ್ಪದವನ್ನ ನೀಡದೆ ಅನ್ಯೂನ್ಯವಾಗಿ ಇದ್ರು. 2 ವರ್ಷದ ಹೆಣ್ಣುಮಗಳು ಕೂಡ ಇದ್ದಳು. ರಾತ್ರಿ ಅತ್ತೆ ಜೊತೆ ಫೋನ್ನಲ್ಲಿ ಮಾತನಾಡಿದ್ದ ದಿವ್ಯಶ್ರೀ ಇಂದು ಬೆಳಗ್ಗೆ ಊರಿಗೆ ಬರುವುದಾಗಿ ಹೇಳಿದ್ದಳು. ಆದರೆ ಬೆಳ್ಳಂಬೆಳಗ್ಗೆ ಇಬ್ಬರು ಕೂಡ ನೇಣನ್ನ ಬಿಗಿದುಕೊಂಡಿರುವುದು ಎತ್ತವರು ಮಾತ್ರವಲ್ಲ, ಸಂಬಂಧಿಕರು ಗ್ರಾಮಸ್ಥರಿಗೂ ಕೂಡ ಆಘಾತವನ್ನ ಉಂಟು ಮಾಡಿದೆ.
ಇನ್ನು ದಿವ್ಯಶ್ರೀ ಫಾರ್ಮಸಿನ ಓದಿದ್ದಳು. ಸ್ವಂತ ಮೆಡಿಕಲ್ ಅನ್ನ ಮಾಡಿಕೊಡುವಂತೆ ಗಂಡನ ಬಳಿ ಹಲವಾರು ಬಾರಿ ಒತ್ತಾಯಿಸಿದಳಂತೆ. ಆದ್ರೆ ಊರಿನಲ್ಲಿ ಹೊಸ ಮನೆ ನಿರ್ಮಾಣ ಮಾಡಿದ್ರಿಂದ ಸ್ವಲ್ಪ ಸಾಲ ಇದೆ, ಈಗ ಬೇಡ ಅಂತ ದರ್ಶನ್ ಸಮಾಧಾನವನ್ನ ಮಾಡಿಕೊಂಡು ಬಂದಿದ್ನಂತೆ. ಅದೇ ವಿಚಾರಕ್ಕೆ ಇವತ್ತು ಬೆಳಗ್ಗೆಯೂ ಕೂಡ ಮಾತಿಗೆ ಮಾತು ಬೆಳೆದು ಜಗಳ ಆಗಿರಬಹುದು ಎನ್ನಲಾಗಿದ್ದು, ದರ್ಶನ್ ಹಾಲು ತರುವುದಕ್ಕೆ ಅಂತ ಅಂಗಡಿಗೆ ಹೋದಾಗ ದಿವ್ಯಶ್ರೀ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇನ್ನು ಅಂಗಡಿಯಿಂದ ಬಂದ ದರ್ಶನ್ ಪತ್ನಿ ಸಾವನ್ನಪ್ಪಿರುವುದನ್ನ ನೋಡಿ ತನ್ನ ಅಣ್ಣನಿಗೆ ಫೋನ್ ಮಾಡಿ ತಾನು ಕೂಡ ಸತ್ತೋಗ್ತೀನಿ ಅಂತ ಹೇಳಿದ್ದಾನೆ. ಬಳಿಕ ಮಗು ಕತ್ತು ಇಸುಕಿ ಬಳಿಕ ಹೆಂಡತಿಯ ಮೃತದೇಹವನ್ನ ನೇಣಿನ ಕುಣಿಕೆಯಿಂದ ಇಳಿಸಿ ಅದೇ ಕುಣಿಕೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಅತ್ತ ಅದೃಷ್ಟವಶಾತ್ ಮಗು ಬದುಕುಳಿದಿದೆ. ನಾನೇನು ಮಾಡಿದ್ದಪ್ಪ, ಒಂದು ಕೇರಿನೂ ನೋಡ್ದಂಗೆ ನನ್ನ ಮಕ್ಕಳ ಸಾಕೊಂಡಿದ್ದಲ್ಲೋ. ಊರಿಗೂ ಹೋದ್ರೆ ಏನಂದವರು ಅಂತ ನನ್ನ ಮಕ್ಕಳ ಜೋಡಿ ಹೆಂಗೆ ಸಾಕೊಂಡಿದ್ದೆ. ಫೋನ್ ಮಾಡಿದ್ರು ಮಗನೇ ಹೆಂಗಪ್ಪ ನಾನು ಮರಿಲೇ, ನಾನು ನಿನ್ನ ಜೊತೆಯಲ್ಲೇ ಅಯ್ಯೋ ನನ್ನ ಮಗನ ಮರೆಯಕ್ಕಾಗಲ್ಲ ಕಣವ್ವ, ನನ್ನ ಚಿನ್ನದ ಮಕ್ಕಳ ಮರೆಯಕ್ಕಾಗಲ್ಲ. ನನ್ನ ಮನೇಲಿ ಇವತ್ತು ಬರೀ ಮನೆ ಮಾಡಿ ಅಯ್ಯೋ ಮಗನೇ ನಾನೇನು ಮಾಡಿದ್ದಪ್ಪ, ಒಂದು ಕೇರಿನೂ ನೋಡ್ದಂಗೆ ನನ್ನ ಮಕ್ಕಳ ಸಾಕೊಂಡಿದ್ದಲ್ಲೋ. ಊರಿಗೂ ಹೋದ್ರೆ ಏನಂದವರು ಅಂತ ನನ್ನ ಮಕ್ಕಳ ಜೋಡಿ ಹೆಂಗೆ ಸಾಕೊಂಡಿದ್ದೆ. ಫೋನ್ ಮಾಡಿದ್ರು ಮಗನೇ ಹೆಂಗಪ್ಪ ನಾನು ಮರಿಲೇ, ನಾನು ನಿನ್ನ ಜೊತೆಯಲ್ಲೇ ಅಯ್ಯೋ ನನ್ನ ಮಗನ ಮರೆಯಕ್ಕಾಗಲ್ಲ ಕಣವ್ವ, ನನ್ನ ಚಿನ್ನದ ಮಕ್ಕಳ ಮರೆಯಕ್ಕಾಗಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅರಗ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 8 ವರ್ಷದ ಬಾಲಕನೊಬ್ಬ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಮಹಾರಾಷ್ಟ್ರದ ಕೃಷಿನಗರ ಸಂಗಮ್ ಚೌಕ್ ನಿವಾಸಿಗಳಾದ ಪ್ರಕಾಶ್ ವಾಗ್ ಅವರ ಕುಟುಂಬವು ಗೋಕರ್ಣದಿಂದ ಗೋವಾ ಕಡೆಗೆ ಪ್ರಯಾಣಿಸುತ್ತಿತ್ತು. ಈ ಸಂದರ್ಭದಲ್ಲಿ ಎದುರಿನಿಂದ ಬಂದ ಕಂಟೈನರ್ ಚಾಲಕನ ನಿಯಂತ್ರಣ ತಪ್ಪಿ ಕಾರಿನ ನಡುವೆ ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ಕಂಟೈನರ್ ಪಕ್ಕದ ಗುಡ್ಡಕ್ಕೆ ಪಡೆದು ನೇರವಾಗಿ ಕಾರಿನ ಮೇಲೆಯೇ ಉರುಳಿ ಬಿದ್ದಿದೆ. ಈ ದುರ್ಘಟನೆಯಲ್ಲಿ ಕಾರಿನ ಹಿಂಭಾಗದಲ್ಲಿ ಕುಳಿತಿದ್ದ 8 ವರ್ಷದ ಬಾಲಕ ವಿಯಾನ್ ಪ್ರಕಾಶ್ ವಾಗ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರಿನಲ್ಲಿದ್ದ ಇತರ ಮೂವರಾದ ಪ್ರಕಾಶ್ ವಾಗ್, ಅಮೃತ ವಾಗ್ ಮತ್ತು ಭೂಮಿಕಾ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನ ಚಿಕಿತ್ಸೆಗಾಗಿ ಕಾರವಾರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೆಲಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು. ಸ್ಥಳಕ್ಕೆ ಧಾವಿಸಿದ ಕಾರವಾರ ಪೊಲೀಸರು ಮತ್ತು ಸ್ಥಳೀಯ ರಕ್ಷಣಾ ಕಾರ್ಯ ನಡೆಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಕಂಟೈನರ್ ಚಾಲಕ ಅಜಾಗರೂಕತೆಯಿಂದ ಚಾಲನೆಯೇ ಅಪಘಾತಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗಿದ್ದು, ಈ ಸಂಬಂಧ ಕಾರವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನ ಬಾಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿದ ಅಳಿಯ ವಿದ್ಯಾರ್ಥಿಗಳನ್ನ ಚನ್ನರಾಯಪಟ್ಟಣದಲ್ಲಿ ಗುರುವಂದನೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. 1994-95ನೇ ಇಸವಿಯಲ್ಲಿ ವ್ಯಾಸಂಗವನ್ನ ಮಾಡಿದ್ದ ಅಳಿಯ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣ ನೀಡಿದಂತಹ ಎಲ್ಲಾ ಗುರುಗಳನ್ನ ಆಹ್ವಾನಿಸಿ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದ್ದು, ಜೊತೆಗೆ 30 ವರ್ಷಗಳ ನಂತರ ಸ್ನೇಹಿತರು ಒಟ್ಟಾಗಿ ಸೇರಿ ತಮ್ಮ ಬಾಲ್ಯದ ದಿವಸಗಳನ್ನ ಮೆಲುಕು ಹಾಕಿದ್ದಾರೆ. ಈ ವೇಳೆ ಶಿಕ್ಷಕರಾದ ಶಿವಪ್ಪ, ಮಹದೇವ ಶಾಸ್ತ್ರಿ, ಸೂರ್ಯನಾರಾಯಣ, ಚಂದ್ರಶೇಖರ್, ಸತೀಶ್, ಚನ್ನಪ್ಪ, ದೇವರಾಜು ಹಿರಿಯಣ್ಣ, ಮಂಜಪ್ಪ, ತಿಮ್ಮೇಗೌಡ, ಗೋವಿಂದಪ್ಪ, ಅಲ್ಲೇಗೌಡ, ರಾಮಸ್ವಾಮಿ, ಸೋಮಶೇಖರ್, ರಂಗಸ್ವಾಮಿ ಅವರನ್ನ ಅಳಿಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದರು. ಅಳಿಯ ವಿದ್ಯಾರ್ಥಿಗಳಾದ ಮರುವನಹಳ್ಳಿಯ ದೇವರಾಜು, ಬಿಎಸ್ ಮಂಜಣ್ಣ, ಪಂಕಜ, ಕೃಷ್ಣ, ಪ್ರಕಾಶ್, ದಿನೇಶ್, ಪರಮೇಶ್ ಗುರುವಂದನಾ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ್ದರು. ವಿದ್ಯಾರ್ಥಿಗಳಿಗೂ ಅಪಾರವಾದಂತಹ ಶ್ರೇಯಸ್ಸನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮ ಅಭೂತಪೂರ್ವವಾದ ನ ಭೂತೋ ನ ಭವಿಷ್ಯ, ಬಯಸದೇ ಬಂದ ಭಾಷಾ ಶಿಕ್ಷೆ
ಬಯಸದೇ ಬಂದ ಭಾಗ್ಯ. 87 ವರ್ಷಗಳಲ್ಲಿ ಶಿಕ್ಷಕರನ್ನ ಬೇಕಾದಷ್ಟು ಜನ ಗುರುತಿಸಿದ್ದಾರೆ ವಿದ್ಯಾರ್ಥಿಗಳು, ಇಲ್ಲ ಅಂತ ಅಲ್ಲ. ಆದರೆ ಈ ಶತಮಾನದಲ್ಲಿ ನಮ್ಮನ್ನ ಗುರುತಿಸಿರೋರು ಅಸಾಧ್ಯ, ಅದ ಹೇಳೋದಕ್ಕೆ ಅಸಾಧ್ಯ. ಆ ಆನಂದ ಭಾಷೆಗಳನ್ನ ನಾವೆಲ್ಲ ಹಂಚ್ಕೊತಾ ಇದ್ದೀವಿ ಶಿಕ್ಷಕರಿಂದ, ವಿದ್ಯಾರ್ಥಿಗಳಿಂದ. ನಾವು ಹೇಗೆ ಜೀವನವನ್ನು ರೂಪಿಸಬೇಕು, ಶಿಕ್ಷಕ ವೃತ್ತಿಯನ್ನು ಹೇಗೆ ರೂಪಿಸಬೇಕು, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸಬೇಕು ಅನ್ನೋದಕ್ಕೆ ಒಂದೇ ಒಂದು ಹೇಳುತ್ತೆ, ಉಪಾಧ್ಯಾಯ ಅಷ್ಟ ವೈದ್ಯ ಅಷ್ಟ ಕಾರ್ಯಾರ್ಥೆ ಪ್ರಯೋಗ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಉಪಾಧ್ಯಾಯರು ಅಂತಂದ್ರೆ ಮತ್ತೊಮ್ಮೆ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಮಿತಿಮೀರಿದ ಅಕ್ರಮ ಮರಳುಗಾರಿಕೆ. ಕಚೇರಿಯ ಮುಂದೆಯೇ ಮರಳನ್ನ ಸುರಿದರೂ ಕೂಡ ಎಚ್ಚೆತ್ತುಕೊಳ್ಳದ ಆಡಳಿತ, ಅಧಿಕಾರಿಗಳ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ. ಸುಡುವ ಬಿಸಿಲಿನಲ್ಲೂ ಕುಂದದ ಉತ್ಸಾಹ, ಜಾತಿ ಮತ ಮರೆತು ಒಂದಾದ ಹಿಂದೂ ಬಾಂಧವರು. ಅರಸೀಕೆರೆ ನಗರದಾದ್ಯಂತ ರಾರಾಜಿಸಿದ್ದ ಭಗವಧ್ವಜ. ಸಕಲೇಶಪುರದ ಗುಜ್ಜನಹಳ್ಳಿ ಹುಡುಗನ ಯುಪಿಎಸ್ಸಿ ಸಾಧನೆ, ಕಠಿಣ ಅಧ್ಯಯನ ಸವಿಸಿ ಗುರಿ ಮುಟ್ಟಿದ ಸಾಧಕ. ತಾಯಿಯ ಕನಸನ್ನ ನನಸು ಮಾಡಿದ ಮನೋಜ್. ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.